ಮನೆಯವರ ಮಾನಸಿಕ ಕಿರುಕುಳ ತಾಳಲಾರದೆ ವಿವಾಹಿತ ಮಹಿಳೆಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಹಾನಗಲ್ ತಾಲೂಕಿನ ಕಾಲುವೆ ಕಲ್ಲಪುರ ಗ್ರಾಮದಲ್ಲಿ ನಡೆದಿದೆ. ಮೃತರನ್ನ ಕಾಲುವೆ ಕಲ್ಲಪುರ ಗ್ರಾಮದ ನೀಲವ್ವ ನೀರಲಗಿ ಎಂದು ಗುರುತಿಸಲಾಗಿದೆ. ಮೃತ ನೀಲವ್ವ ಅವರ ಪತಿ ಶಿವಾನಂದ ಅವರು 2 ತಿಂಗಳ ಹಿಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ರು ಎನ್ನಲಾಗಿದೆ. ಪತಿ ಮೃತಪಟ್ಟ ಬಳಿಕ ಅತ್ತೆ, ಮಾವ ಹಾಗೂ ಸಂಬಂಧಿಕರು ನೀಲವ್ವ ಅವರಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ರು ಎಂದು ಮೃತಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಿನ್ನ ಗಂಡನ ಜೊತೆ ನೀನು ಸತ್ತು ಹೋಗಬೇಕಿತ್ತು, ನೀನು ನಮ್ಮ ಪಾಲಿನ ದರಿದ್ರ, ನಿನ್ನ ಗಂಡನ ಆಸ್ತಿಯನ್ನು ಕೊಟ್ಟು ಬಿಡು ಎಂದು ಕಿರುಕುಳ ನೀಡುತ್ತಿದ್ರು ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಮನನೊಂದ ನೀಲವ್ವ ಅವರು ಆಗಸ್ಟ್ 9ರಂದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. ತಕ್ಷಣ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಗಸ್ಟ್ 10ರಂದು ರಾತ್ರಿ 9 ಗಂಟೆ ಸುಮಾರಿಗೆ ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮಗಳ ಸಾವಿನಿಂದ ಆಕ್ರೋಶಗೊಂಡ ಸಂಬಂಧಿಕರು ಮಂಗಳವಾರ ಮೃತದೇಹವನ್ನು ಗಂಡನ ಮನೆಯ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿ ನೀಲವ್ವ ಸಾವಿಗೆ ಅತ್ತೆ, ಮಾವ ಹಾಗೂ ಸಂಬಂಧಿಕರೇ ಕಾರಣ ಎಂದು ಆರೋಪಿಸಿದರು. ಆರೋಪಿಗಳನ್ನು ಬಂಧಿಸಿ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು. ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಘಟನೆ ಕುರಿತು ತನಿಖೆ ಕೈಗೊಂಡಿದ್ದಾರೆ. ಈ ಘಟನೆ ಆಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಲೋಕೇಶ್ ಸುಣಗಾರ್, ಪಬ್ಲಿಕ್ ನೆಕ್ಸ್ಟ್, ಹಾನಗಲ್. ನಮಸ್ಕಾರ. ಬಹಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಂತ ಈ ಬಿಡದಿ ಟೌನ್ಶಿಪ್ ಮುಂದುವರಿಸ್ತಾ ಇದ್ದೇವೆ. ಉತ್ತಮ ರಸ್ತೆ, ಮೆಟ್ರೋ ಸೌಲಭ್ಯ, ಕ್ರೀಡಾಂಗಣ, ವಸತಿ, ಉದ್ಯಾನವನ ಒಳಗೊಂಡಂತ ಈ AI ಸಿಟಿ ಇದಾಗಲಿದೆ. ಯುವಕರ ಉದ್ಯೋಗ, ರೈತಾಪಿ ಜನರಿಗೆ ಉತ್ತಮವಾದಂತ ಒಂದು ಬದುಕು, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ಹೊಸ ರೂಪವನ್ನ ಕೊಡುವುದೇ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಯೋಜನೆ. ಜಮೀನು ಕೊಡುವ ರೈತರಿಗೆ ಉತ್ತಮವಾದಂತ ಬೆಲೆ ಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನ ಮಾಡಿದ್ದೇವೆ. ಹಣ ಬೇಡ ಎನ್ನುವಂತ ರೈತರಿಗೆ 50% ಅಭಿವೃದ್ಧಿ ಪಡಿಸಿದಂತ ಜಾಗವನ್ನ ಕೊಡಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಈ ಯೋಜನೆಗೆ ಜಮೀನು ಬೇಡ ಅನ್ನೋರಿಗೆ ಯಾರಿಗೂ ಕೂಡ ಒತ್ತಾಯವನ್ನ ಮಾಡಲಿಕ್ಕೆ ನಾವು ತಯಾರಿಲ್ಲ. ಇಂದಿನ ಸರ್ಕಾರ ರೆಡ್ ಝೋನ್ ಇರಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದೆಯೋ ಅದನ್ನೇ ಮುಂದುವರಿಸ್ತೇವೆ. ಯಾರಿಗೆ ಅಭಿವೃದ್ಧಿ ಬೇಕೋ ಸರ್ಕಾರ ಜೊತೆಗೆ ಸಹಕಾರ ಕೊಡಿ. ನಿಮ್ಮ ಅಭಿಲಾಷದಂತೆ ನಾವು ಕೈ ಜೋಡಿಸ್ತೇವೆ. ನಮಸ್ಕಾರ.